ಏಪ್ರಿಲ್ 1ರಿಂದಲೇ ವಿದ್ಯುತ್ ನೂತನ ದರ ಜಾರಿಯಾಗ್ತಾ ಇದೆ. ವಿದ್ಯುತ್ ದರ ಹೆಚ್ಚಿಸಿ ಆದೇಶವನ್ನ ಹೊರಡಿಸಿದೆ ಕೆಇಆರ್ಸಿ. ಮುಂದಿನ 3 ವರ್ಷಕ್ಕೆ ಅನ್ವಯ ಆಗುವಂತೆ ಬೆಲೆ ಏರಿಕೆ ಮಾಡಲಾಗಿದೆ. ಸಿಬ್ಬಂದಿಗೆ ಗ್ರಾಚ್ಯುಟಿ ಹಣವೂ ಗ್ರಾಹಕರಿಂದಲೇ ವಸೂಲಿಯನ್ನ ಮಾಡಲಾಗ್ತಾ ಇದೆ. ಬೆಸ್ಕಾಂ ನಡೆಗೆ ಕೈಗಾರಿಕೋದ್ಯಮಿಗಳು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ವಾಣಿಜ್ಯ ಬಳಕೆದಾರರಿಂದಲೂ ಬೆಸ್ಕಾಂ ನಡೆ ವಿರುದ್ಧ ಕಿಡಿಕಾರಲಾಗ್ತಾ ಇದೆ. ಈಗಾಗಲೇ ಬಸ್ ಟಿಕೆಟ್ ದರ ಹೆಚ್ಚಳ ಆಗಿದೆ, ಮೆಟ್ರೋ ಪ್ರಯಾಣ ದರ ಹೆಚ್ಚಳ ಆಗಿದೆ. ಬೆಲೆ ಏರಿಕೆಯಿಂದ ರಾಜ್ಯದ ಜನರು ಕಂಗಾಲಾಗಿ ಹೋಗಿದ್ದಾರೆ. ಇದೀಗ ಜನತೆಗೆ ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮತ್ತೊಂದು ಶಾಕ್ ಅನ್ನ ಕೊಟ್ಟಿದೆ. ವಿದ್ಯುತ್ ದರ ಪ್ರತಿ ಯೂನಿಟ್ಗೆ 36 ಪೈಸೆ ಹೆಚ್ಚಳ ಮಾಡಿ ಆದೇಶವನ್ನ ಹೊರಡಿಸಿದೆ. ಅದು ಕೂಡ ಏಪ್ರಿಲ್ 1ರಿಂದಲೇ ಹೊಸ ಆದೇಶ ಜಾರಿಯಾಗಲಿಕ್ಕಿದೆ. ವಿದ್ಯುತ್ ದರ ಹೆಚ್ಚಳ ಸಂಬಂಧ ಈಗಾಗಲೇ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿರುವಂಥದ್ದು, ವಿದ್ಯುತ್ ದರ ಏರಿಕೆಯಿಂದ ಸಾಮಾನ್ಯ ಜನರಿಗೆ ತೊಂದರೆ ಆಗೋದಿಲ್ಲ ಅಂತ. ಅದು ಯಾವ ರೀತಿಯಾಗಿ ತೊಂದರೆ ಆಗೋದಿಲ್ಲ, ಯಾರ್ಯಾರಿಗೆ ಈ ಶಾಕ್ ಕಾದಿದೆ ಅನ್ನೋದು ಒಂದು ಕಡೆ ಪ್ರಶ್ನೆ ಆಗಿದೆ. ಯಾಕೆ ಈ ರೀತಿಯಾಗಿ ಹೇಳಿದ್ರು ಅಂತ ನೋಡ್ತಾ ಹೋಗೋದಾದರೆ, ಗೃಹಜ್ಯೋತಿ ಯೋಜನೆಯಿಂದಾಗಿ ನಷ್ಟ ಆಗಿಲ್ಲ, ಗೃಹಜ್ಯೋತಿ ನಷ್ಟದಿಂದ ವಿದ್ಯುತ್ ದರ ಏರಿಕೆ ಮಾಡಲಾಗಿಲ್ಲ. ಬಟ್ ಆದರೆ ರಾಜ್ಯದ ಜನ ತಿಳ್ಕೊಳ್ಳೋದೇ ಅದರಿಂದ. ಗೃಹಜ್ಯೋತಿಯಿಂದಲೇ ನಮಗೆ ವಿದ್ಯುತ್ ದರ ಏರಿಕೆಯ ಬಿಸಿ ತಟ್ಟುತ್ತಾ ಇದೆ. ನಿಮ್ಮ ಯೋಜನೆಗಳು ಯಾವುದು ಬೇಡ, ಗ್ಯಾರಂಟಿ ಯೋಜನೆಗಳು ಎಲ್ಲವನ್ನು ಕೂಡ ಬಂದ್ ಮಾಡಿಬಿಡಿ. ಪ್ರತಿಯೊಂದರ ದರ ಏರಿಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನಾವು ಹೇಗೆ ನಮ್ಮ ಬದುಕು ಬಂಡಿಯನ್ನು ಸಾಗಿಸ್ತಾ ಹೋಗೋದು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಲು, ನೀರು, ಅದಾದಮೇಲೆ ಬಸ್ ದರ, ಮೆಟ್ರೋ ದರ, ಇದೀಗ ವಿದ್ಯುತ್ ದರ. ರಾಜ್ಯದ ಜನರಿಗೆ ಸುಧಾರಿಸ್ಕೊಳ್ಳೋದಕ್ಕೆ ಟೈಮೇ ಕೊಡ್ತಾ ಇಲ್ಲ ರಾಜ್ಯದ ನಮ್ಮ ಸರ್ಕಾರ. ಸೊ ಹಾಗಾಗಿ ಜನ ಬೇಸತ್ತು ಹೋಗಿದ್ದಾರೆ. ಸಾಕಪ್ಪ ಸಾಕು ಅಂತ ಅನ್ನೋಷ್ಟರ ಮಟ್ಟಿಗೆ ಹಿಡೀ ಶಾಪ ಆಗ್ತಾ ಇದ್ದಾರೆ ಜನಸಾಮಾನ್ಯರು. ಎಲ್ಲಿ ಹೋಗಿ ಬದುಕೋದು ಅಂದರೆ 2025-26ನೇ ಹಣಕಾಸು ವರ್ಷಕ್ಕೆ 36 ಪೈಸೆ ಯೂನಿಟ್ಗೆ ಹೆಚ್ಚಳ ಮಾಡೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. 2026-27ನೇ ಹಣಕಾಸು ವರ್ಷಕ್ಕೆ 35 ಪೈಸೆ ಯೂನಿಟ್, 2027-28ನೇ ಹಣಕಾಸು ವರ್ಷಕ್ಕೆ 34 ಪೈಸೆ ಯೂನಿಟ್ ದರದಂತೆ ಹೆಚ್ಚಳವನ್ನು ಈಗ ಮಾಡಲಾಗ್ತಾ ಇದೆ. ಸೊ ಹಾಗಾಗಿ ಜನಸಾಮಾನ್ಯರು ಹಿಡೀ ಶಾಪವನ್ನು ಆಗ್ತಾ ಇದ್ದಾರೆ ಸರ್ಕಾರಕ್ಕೆ.